ಇವತ್ತು ಸಂಘ ಬೇರೆ ಇದೆ, ಬೇಗ ಬಂದ್ರಿ ಅಂತ ಹೇಳಿದ್ದೀನಿ. ಇನ್ನೂ ಬಂದೇ ಇಲ್ಲ ಇವರು. ತಿಂಗಳು ಆಯಿತು ಅಂದರೆ ಸಾಕು, ಇವ್ರ ಮನೆ ಬಾಗಿಲು ನಾಯಿ ಎಲ್ದಂಗೆ ಅಲಿಬೇಕು, ದುಡ್ಡು ಕಟ್ರಿ ದುಡ್ಡು ಕಟ್ರಿ ಅಂತ. ಅಯ್ಯೋ ದೇವ್ರೇ, ಯಾಕಾದರೂ ಈ ಜವಾಬ್ದಾರಿನ ಒಪ್ಕೊಂಡೋ ಏನೋ. ಆ ಸಂಘದ ಸರ್ ಬೇರೆ ಬಂದರೆ ಏನಮ್ಮ ಇನ್ನೂ ದುಡ್ಡು ಕಟ್ಟಿಸ್ಕೊಂಡಿಲ್ವ ಅಂತ ನನ್ನೇ ಬೈತಾರೆ. ಅವ್ರೇನಾದರೂ ದುಡ್ಡು ಕಟ್ಟಿಲ್ಲ ಅಂದರೆ ನೀನೇ ಕಟ್ಟು ಅಂತಾರೆ. ಎಲ್ಲಿಂದ ಅಪ್ಪ ತಂದು ಕಟ್ಟಲಿ ನಾನು? ಇವ್ರು ಕಟ್ಟಿಲ್ಲ ಅಂದರೆ ನಾನು ಎಲ್ಲಿಂದ ತಂದು ಕಟ್ಟೋದು? ಅಯ್ಯೋ, ಏನು ಮಾಡಬೇಕಪ್ಪ? ಟೈಮ್ ಬೇರೆ ಆಯಿತು. ಸಾಲ ಈಸ್ಕೊಳ್ಳೋವಾಗ ಮಾತ್ರ ಅಯ್ಯ ಇನ್ನೂ ಬಂದಿಲ್ವಾ, ಇನ್ನೂ ದುಡ್ಡು ಬಂದಿಲ್ವಾ ಅಂತ ಮನೆ ಮನೆ ಹತ್ರ ಅಲಿತಾರೆ. ಇವಾಗ ನೋಡು, ನಾನೇ ಅವ್ರ ಮನೆ ಹತ್ರ ಹೋಗಲಿಬೇಕು. ಏನು ಮಾಡಲಪ್ಪ ನಾನು ಇವಾಗ? ಅಯ್ಯೋ, ಬೇಗ ಹೋಗಬೇಕು. ಆ ಸರ್ ಬರ್ತಾರೆ, ಅಷ್ಟರೊಳಗೆ ಇವ್ರ ಹತ್ರ ಎಲ್ಲ ದುಡ್ಡು ವಸೂಲಿ ಮಾಡ್ಕೋಬೇಕು. ನಾನು ಎಲ್ಲಿಂದ ತಂದು ಕಟ್ಟಲಿ ಆಮೇಲೆ? ಇವಳೇನು ಕಾಣ್ತಾನೆ ಇಲ್ಲ ಮನೇಲಿ, ಇದ್ದಾಳೋ ಇಲ್ವೋ? ಇಲ್ಲದೇ ಇದ್ರೆ ಹೋಗ್ಲಿ, ನಂಗೆ ಸಂಘಕ್ಕೆ ಎಷ್ಟು ಬೇಕೋ ಅಷ್ಟು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟು ಮೊದಲು ಕಟ್ಬಿಡ್ತೀನಿ. ಎತ್ತೋದ್ಲು ಹಾಳಾಗಿ. ಪ್ರತಿ ತಿಂಗಳು ಇದೇ ಗೋಳು ಇವಳ ಹತ್ರ. ದುಡ್ಡು ಕಟ್ಟೋ ದಿನ ಮಾತ್ರ ಕಾಣೋದೇ ಇಲ್ಲ ಒಬ್ರು. ಇಲ್ಲಿ ಮಿಕ್ಕಿದ ದಿನ ಎಲ್ಲ ರೋಡ್ ಅಲಿತಾ ಇರ್ತಾರೆ ನಾಯಿಗಳಲ್ದಂಗೆ. ಎಲ್ಲೋದ್ರೆ ಬಂದರೆ ಅಮ್ಮ ತಾಯಿಗಳ್ರ ಮೊದಲು ಚೀಟಿ ದುಡ್ಡು ಕಟ್ಬಿಟ್ಟು ಹೋಗ್ರೆ, ನಾನು ಯಾಕ್ರೆ ಹಿಂಗೆ ಗೋಳೊಯ್ಕೊಂತೀರಾ? ನನ್ನ ಹತ್ರ ಸಾಲ ಈಸ್ಕೊಳ್ಳೋವಾಗ ಏನು ಯಾಕೆ ಮಾಡ್ತೀರೋ? ಅಬ್ಬೊಬ್ಬೊಬ್ಬೊಬ್ಬ, ಇವಾಗ ನೋಡು, ಮನೆ ಮನೆ ಅಲ್ಲಿಯೋ ಥರ ಮಾಡಿದ್ದೀರಾ. ನನಗೆ ಯಾಕೆ ಬೇಕಿತ್ತು? ಲೇ ಲೇ ಪಾರು, ಬಾರೆ ತಾಯಿ ನಮ್ಮಮ್ಮ, ಮೊದಲು ದುಡ್ಡು ಕಟ್ಟು ಬಾರೆ. ನನ್ನ ಹತ್ರ ಕಾಫಿ ಪುಡಿಗೂ ಕಾಸಿಲ್ಲ ತಾಯಿ, ನಿನ್ನ ಸಾಲ ಎಲ್ಲಿಂದ ಕಟ್ಟಲಿ? ಅವಳತ್ತೋದ್ಲು ಅವಳು ರತ್ನಿ. ಲೇ ರತ್ನಿ, ನೀನು ಮನೆ ಹಾಳಾಗೋಗ ಬರ್ರೇ. ನೀನು ಬಾಯಿಗೆ ಸಕ್ಕರೆ ಹಾಕ, ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ದೊಡ್ಡ ರೋಗ ಬಂದು ನೀವಿಬ್ರು ಸಾಯಬಾರ್ದ, LIC ಲೋನು ತಗೊಂಡು ನಾನಾದರೂ ಉದ್ಧಾರ ಆಗಬಾರ್ದ. ಅಯ್ಯೋ ದೇವ್ರೇ, ಬರ್ರೇ ನಮ್ಮಮ್ಮ ತಾಯಿಳ್ರ, ನೀವು ಇಲ್ಲೇ ಇದ್ದೀರಾ ಅಂತ ಗೊತ್ತು. ಬರ್ರೇ, ಸಂಗು ಚೀಟಿ ಕಾಸು ಕೊಡು ಬರ್ರೇ. ಲೇ ನಾನು ಯಾಕ್ರೆ ಹಿಂಗೆ ಗೋಳೈಕಂತೀರಾ? ನಾನು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವೇ ಅಂದರೆ ರೇ, ಆ ಸರ್ ಬರ್ತಾರೆ, ಬರ್ರೇ ದುಡ್ಡು ಕಟ್ಟು ಬರ್ರೇ ಅಮ್ಮ ತಾಯಿಳ್ರ. ಇಲ್ಲಾಂದರೆ ನೋಡು, ನಿಮ್ಮಿಬ್ಬರ ಹೆಸ್ರಾಗ LIC ಇದು ಮಾಡಿಸಿದ್ದೀನಲ್ಲ ಮೊನ್ನೆ, ಇಬ್ಬರನ್ನು ಸಾಯಿಸ್ಬಿಟ್ಟು ಆ ಬರೋ ದುಡ್ಡನ್ನಾಗ ಸಾಲ ಕಟ್ಬಿಟ್ಟು ನಾನೊಂದು 2 ಬಿಲ್ಡಿಂಗ್ ಕಟ್ಕೊಂಡು ಆರಾಮಾಗಿರ್ತೀನಿ. ಇವಾಗೆ ಹೇಳ್ತಾ ಇದ್ದೀನಿ, ಬಂದು ಇಲ್ಲ ದುಡ್ಡು ಕಟ್ರಿ, ಇಲ್ಲ ನನ್ನ ಕೈಯಾಗ ಸಾಯಿರಿ ಅಷ್ಟೇ. ನೀನು ಗೋಳೈ ಕಾಣೋದ್ರಾಗೆ ನನಗೊಂಥರ ಮಜಾ. ನನ್ನ ಹತ್ರ ದುಡ್ಡಿಲ್ಲ. ನಾನು ಮೊನ್ನೆನೇ ಹೇಳಿದ್ದೀನಿ, ನನಗೆ ಕೂಲಿ ದುಡ್ಡು ಇನ್ನೂ ಯಾರೂ ಕೊಟ್ಟಿಲ್ಲ. ಪುಟ್ಟಾಕ ಊರಿಗೆ ಹೋಗೋಳೆ, ನನ್ನ ಹತ್ರ ಈಗ 1 ರೂಪಾಯಿ ಕಾಸಿಲ್ಲ. ಹೆಂಗಾದರೂ ಮಾಡ್ಕೊಂಡು ಹಾಳಾಗೋಗು ಅಷ್ಟೇ. ಲೇ ನಮ್ಮಮ್ಮ ತಾಯಿ ಹಂಗೆ ಅಂದ್ಬೇಡವೇ. ಅಮ್ಮ ತಾಯಿ ರತ್ನಿ, ನೀನಾದರೂ ದುಡ್ಡು ಕಟ್ಟು ಬಾ ಅಮ್ಮ. ಅಲ್ಲ, ನಿಮಗೆ ಬೇರೆ ದಿನ ಎಲ್ಲ ಜ್ಞಾಪಕ ಇರುತ್ತೆ, ಇವತ್ತು ದುಡ್ಡು ಕಟ್ಟಬೇಕು ಅನ್ನೋದಾದ್ರೂ ಜ್ಞಾಪಕ ಇರಬೇಕು ಬೇಡವೋ? ನೀವಾದರೂ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನಾನು ಎಲ್ಲಿಂದ ತಂದು ಕಟ್ಟಲೇ? ಲೇ ಉಪ್ಪು ಮೆಣಸಿನ್ಕಾಯಿಗೂ ನನ್ನ ಹತ್ರ ಕಾಸಿಲ್ವೇ ನಿಜವಾಗ್ಲೂ? ನೀವಿಬ್ಬರು ನೋಡ್ರಿ, ಕೊಳ್ಳಗೆ 2 ಎಳೆ ಚೈನು, ಕಿವಿಗೆ ಬಂಗಾರದ ವಾಲೆ, ಎಲ್ಲ ಹಾಕ್ಕೊಂಡಿದ್ದೀರ. ನಾನು ನೋಡ್ರೆ ಕೈಯಾಗ ಬಳೆ ಇಲ್ಲ, ಕತ್ತಾಗ ಚೈನ್ ಇಲ್ಲ, ಎಲ್ಲಿಂದ ತಂದು ಕಟ್ಲೆ? ಲೇ ನಾನು ಅವತ್ತೇ ಬಡ್ಕಂಡೆ, ನೀವು ಒಳ್ಳೆಯರಲ್ಲ, ಸುಪ್ನಾಥ್ ಕಿತ್ತೇರು ನೀವು. ನಾನು ಹಾಳು ಮಾಡೋಕ್ಕೆ ಏನೋ ಉಪಾಯ ಮಾಡಿದ್ದೀರಾ ಅಂತ. ನಾನು ಸೈನ್ ಹಾಕಲ್ಲ ಅಂದ್ರೂ ಗೋಳಾಡಿ ಉಳ್ಳಾಡಿ ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡ್ರಲ್ಲೇ. ಇವಾಗ ನಾನು ಎಲ್ಲಿಂದ ದುಡ್ಡು ಕಟ್ಟಲೆ? ಬರ್ರೇ. ಲೇ ರತ್ನಿ, ನೀನಾದರೂ ಕಟ್ತೀಯೋ ಕಟ್ಟಲ್ವೇ ಹೇಳೇ ಅಮ್ಮ. ಅಯ್ಯೋ, ನನ್ನ ಹತ್ರನೂ ಕಾಸಿಲ್ಲ ಕಣೆ. ನಮ್ಮ ಅತ್ತೆಗೆ ಯಾಕೋ ಹುಷಾರಿಲ್ಲ, ಇದ್ದಿದ್ದೆಲ್ಲ ಆಸ್ಪತ್ರೆಗೆ ಖರ್ಚಾಯಿತು ಕಣೆ. ಇವತ್ತು ನಿನ್ನ ಹತ್ರ ಇದ್ದರೆ ಕಟ್ಕೊಬಿಡೆ, ಮುಂದಿನ ಸರಿಗೆ ಕೊಟ್ಬಿಡ್ತೀನಿ. ಅಯ್ಯೋ 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 ದೇವ್ರೇ, ಅಮ್ಮ ತಾಯಿ, ನನ್ನ ಹತ್ರ 1 ರೂಪಾಯಿ ಇಲ್ಲ ಅಂತ ಅವಾಗಿಂದ ಬಾಯಿ ಬಿಡ್ಕೊತಾ ಇದ್ದೀನಿ. ತಿರುಗಿ ನೋಡಿದ್ರೆ ನಾನೇ ಕಟ್ಟಬೇಕಂತೆ. ನನ್ನ ಸಾಲ ಕಟ್ಟೋಕ್ಕೆ ನನ್ನ ಹತ್ರ ಕಾಸಿಲ್ಲ, ಇನ್ನು ನಿನ್ನ ಸಾಲ ಎಲ್ಲಿ ತಂದು ಕಟ್ಟಲಿ? ಅದಕ್ಕೆ ಈಗಿನ ಕಾಲದಾಗೆ ಯಾರಿಗೂ 1 ರೂಪಾಯಿ ಉಪ್ಪಾಕಬಾರ್ದು ಅನ್ನೋದು. ಬರ್ರೇ, ಫಸ್ಟು ಅಲ್ಲಿ ಬಂದು ಆ ಸರ್ ಹತ್ರ ಮಾತಾಡ್ಕೊಳ್ರಿ, ಆಮೇಲೆ ಏನಾದರೂ ಮಾಡ್ಕೊಳ್ರಿ. ನಾನು ಮಾತ್ರ ಯಾರ್ದು 1 ರೂಪಾಯಿ ಕಟ್ಟೋದಿಲ್ಲ, ನನ್ನ ಹತ್ರ 1 ರೂಪಾಯಿ ಕಾಸಿಲ್ಲ. ಲಕ್ಷ್ಮಿ, ನಂದು ನೀನೇ ಕಟ್ಕೊಬಿಡು. ಧರ್ಮಸ್ಥಳ ಸಂಘದಾಗೆ ಸಾಲ ಹೇಳಿದ್ದೀನಿ, ಒಂದು 50,000 ತಗೋತಾ ಇದ್ದೀನಿ. ಈ ಸ್ತ್ರೀ ಶಕ್ತಿ ಸಂಘಕ್ಕೆ ಅದ್ರಾಗಿಂದ ಇದು ಕಟ್ತೀನಿ,
ಇದ್ರಾಗಿಂದ ತೆಗೆದು ಅದಕ್ಕೆ ಕಟ್ತೀನಿ. ಹೆಂಗೋ ಹಂಗೆ ಮೈಂಟೈನ್ ಮಾಡ್ತೀನಿ. ಇವತ್ತೊಂದಿನ ಹಂಗೆ ನೀನೇ ಕಟ್ಕೊಬಿಡು ಸಂಘದಲ್ಲಿ ಸಾಲ ಬರೋವರೆಗೂ. ಆಮೇಲೆ ದುಡ್ಡು ಕೊಟ್ಬಿಡ್ತೀನಿ, ನೀನೇ ಕಟ್ಕೊಳ್ಳೆ. ಅಯ್ಯೋ, ನೀವು ಮಾಡ್ತಾ ಇರೋ ಕೆಲಸ ನೋಡಿದ್ರೆ ಎಲ್ಲೋ ನನ್ನ ಕಿಡ್ನಿ ಮಾರ್ಬಿಟ್ಟೆ ನಿಮ್ಮ ಸಾಲ ಎಲ್ಲ ತೀರಿಸ್ಬೇಕೇನೋ. ದೇವ್ರೇ, ನೀನೇ ಕಾಪಾಡಬೇಕಪ್ಪ ನನ್ನ. ಕಿಡ್ನಿ ಮಾರ್ತೀಯೇನ? ಮತ್ತೆ ಇರು, ಈಗಲೇ ಹೋಗಿ ಗಿರಾಕಿಗಳನ್ನ ಕರ್ಕೊಂಬರ್ತೀನಿ. ನಿನ್ನ ಕಿಡ್ನಿನ 1,00,00,000 ರೂಪಾಯಿ ಮಾರ್ಬಿಟ್ಟು ನಾವು ಒಂದೆರಡು ಅಂತಸ್ತು ಬಿಲ್ಡಿಂಗ್ ಕಟ್ಕೋತೀವಿ. ಯಾವಾಗೂ ಏನು ಈ ಹೆಂಚಿನ ಮನೇಲಿರೋದು. ಅಲ್ಲಿ ನೋಡು, ಆಕಾಶ ಎಲ್ಲ ಕಾಣ್ತದೆ ನಮ್ಮ ಮನೇಲಿ. ಚೆನ್ನಾಗಿರೋ ಮನೇನಾದರೂ ಕಟ್ಟಿಸ್ಕೋಬೋದಪ್ಪ ನಿನ್ನ ಕಿಡ್ನಿ ಮಾರ್ಬಿಟ್ಟು. ಸುಮ್ಮನೆ ಜಾಸ್ತಿ ಮಾತಾಡ್ದಂಗೆ ನಾನು ಹಿಂದೆ ಬರ್ರಿ. ಅಲ್ಲಿ ಕುತ್ಕೊಂಡು ಆ ಸರ್ ಬರ್ತಾರೆ, ಅದು ಏನು ಹೇಳ್ತಿರೋ ಹೇಳ್ಕೊಳ್ರಿ. ನನ್ನ ಮೇಲೆ ಮಾತ್ರ ಹೇಳ್ಬೇಡ್ರಿ ಅಷ್ಟೇ, ನನ್ನ ಹತ್ರ ದುಡ್ಡಿಲ್ಲಪ್ಪ. ಅಯ್ಯೋ, ಈ ಸರ್ ಬಂದ್ಬಿಟ್ಟಾರಲ್ಲಪ್ಪ. ಅಮ್ಮ ತಾಯಿಲ್ರ, ಬೇಗ ಬೇಗ ಅದೇನೇನು ಮಾತಾಡ್ತಿರೋ ಮಾತಾಡ್ಬಿಡ್ರಿ, ಇಲ್ಲ ದುಡ್ಡು ಕಟ್ರಿ ಅಷ್ಟೇ. ನನ್ನ ಮೇಲೆ ಮಾತ್ರ ಏನು ಹೇಳ್ಬೇಡ್ರಿ, ಆಯಿತಾ? ಲೇ ಮೂದೇವಿ, ನಿಮ್ಮ ಅಮ್ಮ ಎಲ್ಲೋದ್ಲೇ? ಅದು ನಮ್ಮಮ್ಮ ಕೂಲಿಗೆ ಹೋಗೈತೆ, ಅದಕ್ಕೆ ದುಡ್ಡು ಕೊಟ್ಟೈತೆ. ಸಂಘಕ್ಕೆ ಕಟ್ಬಿಟ್ಟು ಬಾ ಹೋಗು ಅಂತಲೇ ನನಗೆ ಕೊಟ್ಟೈತೆ ಕಾಸನ್ನ. ಹಬ್ಬ, ನಿಮ್ಮ ಅಮ್ಮ ಆದರೂ ಪುಣ್ಯ ಅನ್ಗೀತಿ, ಒಳ್ಳೆಯವಳು, ದುಡ್ಡಾದರೂ ಕಟ್ತಾಳೆ. ಇವರು ಒಬ್ಬರೇ ಮೂದೇವಿಗಳು. ಸರಿ, ಕುತ್ಕೊ ಬರ್ರಿ. ಏನು ಸರ್, ಕರೆಕ್ಟ್ ಟೈಮಿಗೆ ಬಂದುಬಿಡ್ತೀರ. ಒಂದು 5 ನಿಮಿಷ 10 ನಿಮಿಷ ಸ್ವಲ್ಪ ನಿಧಾನಕ್ಕೆ ಬನ್ನಿ. ನಾವು ಹೆಂಗಸ್ರುಗಳು ಮನೆಗೆ ಕೆಲಸ ಎಲ್ಲ ಮಾಡ್ಕೋಬೇಕು. ಬಂದು ಈ ಸಂಘದಲ್ಲಿ ಕುತ್ಕೊಬಿಟ್ರೆ ಅಡುಗೆ ಮಾಡೋದು ಯಾರು? ಏನು ಸರ್, ಗೊತ್ತಾಗಲ್ವೇನು ಸರ್ ನಿಮಗೆ? ಸರ್, ಅದೇ ನಾನು ಸಾಲ ಹೇಳಿದ್ನಲ್ಲ, ಒಂದು 20,000 ಸಾಲ ಬೇಕಾಗಿತ್ತು ಸರ್. ಸ್ವಲ್ಪ ಮನೆಗೆಲ್ಲ ಟೈಲ್ಸ್ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಮರೀದಂಗೆ ನನಗೆ ಲೋನ್ ಮಾಡಿಸ್ಕೊಟ್ಬಿಡಿ ಸರ್. ಹಾಂ ನೋಡೋಣಮ್ಮ. ಫಸ್ಟು ಸಾಲ ಎಲ್ಲ ಕಟ್ರಿ, ಆಮೇಲೆ ನಿನಗೆ ಲೋನ್ ಆಗುತ್ತಾ ಇಲ್ವಂತ ಆಮೇಲೆ ಹೇಳ್ತೀನಿ. ಅಯ್ಯಪ್ಪ, ಈ ಮನೆಗೆ ಒಂದು ಚೇರು ಇಲ್ವಲ್ಲಮ್ಮ. ನಾನು ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ. ದಪ್ಪಕ್ಕಿದ್ದೀನಲ್ಲ ಒಂಚೂರು, ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಹೋಗಿ ಒಂದು ಲೋಟ ನೀರು ತಗೊಬಮ್ಮಂಗೆ, ನೀರು ಕುಡಿಬೇಕು, ತುಂಬ ಬಾಯಾರಿಕೆ ಆಗ್ತೈತೆ. ಸರಿ ಸರ್, ತಗೊಂಬರ್ತೀನಿ. ಬಡವ್ರ ಮನೆ ಅಲ್ವಾ ಸರ್, ಚೇರ್ ಎಲ್ಲಿಂದ ಬರಬೇಕು? ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಳ್ಳಿ. ಸಾರ್, ಹೊಟ್ಟೆಗೆ ಏನು ತಿಂತೀರಾ ಸರ್ ನೀವು? ಅಯ್ಯೋ, ಯಾಕಮ್ಮ ಇಂಥ ಡೌಟ್ ಯಾಕೆ ಬಂತು ನಿನಗೆ? ಎಲ್ಲರೂ ತಿಂದಂಗೆ ಅನ್ನ ಸಾರೇ ತಿನ್ನೋದು ನಾನು. ತಪ್ಪೆಲ್ಲ ತಿಳ್ಕೊಬೇಡ, ನಾನು ಏನೇನೋ ತಿನ್ನಲ್ಲ, ಅನ್ನ ಸಾರು ಮುದ್ದೆನೇ ತಿನ್ನೋದು. ಅಲ್ಲ, ನಾವು ಅನ್ನ ಸಾರೇ ತಿನ್ನೋದು. ನಾವು ಯಾಕೆ ನಿಮ್ಮಂಗೆ ದಪ್ಪ ಆಗಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆಲ್ಲರೂ ಸಣ್ಣಗೆ ಅವರಪ್ಪ, ನಿಮ್ಮಂಗೇನು ದಪ್ಪಕ್ಕಿಲ್ಲ. ಮೋಸ್ಟ್ಲಿ ನೀವೆಲ್ಲ ತಪ್ಪಲೆ ತಿಂತೀರೇನೋ. ನಾವೆಲ್ಲ ಇಷ್ಟಿಷ್ಟೇ ತಿಂತೀವಿ. ನಾಳೆಯಿಂದ ಚೆನ್ನಾಗಿ ಡಯಟ್ ಮಾಡಿ ಎಕ್ಸಸೈಸ್ ಮಾಡಿರಿ, ನೀವು ಸಣ್ಣಗಾಯ್ತೀರ. ಸಾರ್, ಜಾಸ್ತಿ ದಪ್ಪ ಆಗಬೇಡ್ರಿ. ದಪ್ಪಕ್ಕಿರೋರಿಗೆ ಎಲ್ಲ ಕಾಯಿಲೆಗಳು ಬರ್ತಾವಂತೆ. ಹಾರ್ಟ್ ಅಟ್ಯಾಕ್ ಆಗ್ತೈತಂತೆ, ಲಿವರು, ಆಮೇಲೆ ಏನೇನೋ ಡ್ಯಾಮೇಜ್ ಆಗ್ಬಿಡ್ತಾವಂತೆ. ಅದಕ್ಕೆ ಸ್ವಲ್ಪ ಸಣ್ಣಗಾಗಿ ಸಾರ್. ಸುಮ್ಮನಿರಮ್ಮ ನೀನು, ಏನೇನು ಹೇಳೆಲ್ಲ ಎದುರಿಸ್ಬೇಡ ನನಗೆ. ಹೆಂಗೋ ಆರಾಮಾಗಿದ್ದೀನಿ, ಎದುರಿಸ್ಬಿಟ್ಟೇನೆ ನೀವು ಇಲ್ಲೇ ಹಾರ್ಟ್ ಅಟ್ಯಾಕ್ ಬರೋ ಥರ ಮಾಡಿಬಿಡ್ತೀರ. ಸರಿ, ಬೇಗನ ದುಡ್ಡು ಕಟ್ರಮ್ಮ. ಬೇರೆ ಬೇರೆ ಊರಿಗೆ ಹೋಗಿ ಎಲ್ಲ ದುಡ್ಡು ಕಟ್ಟಿಸ್ಕೊಂಬರ್ಬೇಕು ನಾನು. ಸರ್, ಲಕ್ಷ್ಮಿ ಏನೋ 20,000 ಲೋನ್ ಕೊಡಿಸ್ರಿ ಅಂತ ಇದ್ಲು. ಸಾರ್, ಕೊಡಿಸ್ಬೇಡ್ರಿ ಅವಳಿಗೆ. ಅಯ್ಯೋ, 1 ರೂಪಾಯಿ ಕಟ್ಟಲ್ಲ ಅವಳು. ಸಾರ್, ಅವಳು ಸರಿಯಾಗಿ ಕಟ್ಟೋದಿಲ್ಲ, ಸುಮ್ಮನೆ ಹಂಗೆ ಹೇಳ್ತಾಳೆ. ನಮ್ಮ ಹತ್ರ ಕಾಫಿ ಪುಡಿಗೂ ಕಾಸಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಇನ್ನು ನಿಮ್ಮ ಸಾಲ ಎಲ್ಲಿ ಕಟ್ತಾಳೆ? ಯೋಚನೆ ಮಾಡಿ ಸಾಲ ಕೊಡಿಸಿ ಸಾರ್. ಹೌದೇನಮ್ಮ? ಅಯ್ಯೋ, ನೀವೇ ಸ್ವಲ್ಪ ಜವಾಬ್ದಾರಿ ತಗೊಳ್ರಿ. ನೀವೇ ಅನುಸರಿಸ್ಕೊಂಡು 1 ತಿಂಗಳು ಕಟ್ಟೋಕ್ಕಾಗಿಲ್ಲ ಅಂದರೆ ನೀವೇ ಕಟ್ಟ್ರಿ, ಪರವಾಗಿಲ್ಲ. ಏನೋ ಪಾಪ ಮನೆಗೆ ಟೈಲ್ಸ್ ಹಾಕ್ಸ್ಕೋಬೇಕು ಅಂತ ಕಾಯ್ತಾ ಇದ್ದಾಳೆ. ನಮಗೇನು ಹುಚ್ಚನಾಗಿ ಕರ್ದಿಲ್ಲ, ಅವಳ ಸಾಲ ನಾವ್ಯಾಕೆ ಕಟ್ಟೋಣ? ಒಳ್ಳೆ ಕತೆ ಆಯ್ತಿದು. ನಮಗೇನೆ ಒಂದೊಂದು ದಿನ 100 ರೂಪಾಯಿ ಕಮ್ಮಿ ಇರ್ತದೆ, ಕೊಡು ಕಟ್ಟಬೇಕು ಅಂದ್ರೂ ಕೊಡಲ್ಲ ಅವಳು. ಅಂಥದ್ರಲ್ಲಿ ನಾವ್ಯಾಕೆ ಕೊಡೋಣ? ಸಾರ್, ಈ ತಿಂಗಳು ಕಟ್ಟೋಕ್ಕೆ ನನ್ನ ಹತ್ರ ಕಾಸಿಲ್ಲ ಸಾರ್. ಮುಂದಿನ ತಿಂಗಳು ಕಟ್ತೀನಿ ಸಾರ್. ಆಗಲ್ಲಮ್ಮ, ಹಂಗೆಲ್ಲ ಮಾಡಬೇಡ. ನಮಗೆ ಮೇಲಿಂದ ಆಫೀಸರ್ಗಳು ನಮ್ಮನ್ನು ಬೈತಾರೆ. ಹಂಗೆಲ್ಲ ಮಾಡೋಂಗಿಲ್ಲ.
ರೂಲ್ಸ್ ಏನೈತೋ ರೂಲ್ಸೇ. ನೀವೆಲ್ಲ ಸುಮ್ಮನೆ ತಿಂಗಳು ದುಡ್ಡು ಕಟ್ರಿ. ಈ ತಗೊಳ್ಳೋವಾಗ ನಾನು ಹೇಳಿದ್ದೀನಿ ತಾನೇ ಪಕ್ಕಾಗ ದುಡ್ಡು ಕಟ್ಬಿಡ್ಬೇಕು ಅಂತ. ಇವಾಗ ಹಾಗೆಲ್ಲ ಮಾಡಂಗಿಲ್ಲ ಅಲ್ರಮ್ಮ. ತಿಂಗಳು ದುಡಿತೀರಲ್ಲ ಅಂಥದ್ರಾಗೆ ಅಷ್ಟು ಸಾಲಕ್ಕೆ ಅಂತಲೇ ದುಡ್ಡು ಎತ್ತಿಕ್ಕೋಬೇಕು. ಇವಾಗ ಬಂದ್ಬಿಟ್ಟು ದುಡ್ಡಿಲ್ಲ ಅಂತಂದರೆ ಏನು ಮಾಡೋಣ? ನಿಮ್ಗೆ ಯಜಮಾನ್ರು ದುಡಿಯಲ್ವಾ? ಅಯ್ಯೋ ದುಡಿತಾರೆ ಸರ್. ಅವ್ರು ದುಡ್ದಿದ್ದೆಲ್ಲ ಅವ್ರಿಗೆ ಎಣ್ಣೆ ಕುಡಿಯೋಕ್ಕೆ ಆಯ್ತದೆ. ಇನ್ನು ಮನೆಗೆ ಎಲ್ಲಿ ತಂದು ಕೊಡ್ತಾರೆ ಸರ್? ನಮ್ಮಂಥ ಬಡವ್ರಿಗೆ ಏನೋ ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಇದೊಂದೇ ಒಂದು ತಿಂಗಳು ಸರ್ ಕಟ್ಟೋಕ್ಕಾಗಲ್ಲ. ಮುಂದಿನ ತಿಂಗಳು 2 ತಿಂಗಳದ್ದು ಸೇರಿಸಿ ದುಡ್ಡು ಕಟ್ಟಿಬಿಡ್ತೀನಿ ಸರ್. ತಗೊಳ್ಳಿ ಸರ್, ನೀರು ಕುಡಿಯಿರಿ ಸಾರ್. 20,000 ಸಾಲ ಗ್ಯಾರಂಟಿ ಆಗುತ್ತೆ ತಾನೇ? ನಾನು ತುಂಬ ಕನಸು ಕಟ್ಟಿಬಿಟ್ಟಿದ್ದೀನಿ ಮನೇನ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿಸ್ಕೋಬೇಕು ಅಂತ. ಯಾವಾಗೂ ಏನು ಬಡವರಾಗೇ ಇರಬೇಕು ಅಲ್ವಾ? ನಾವು ಸ್ವಲ್ಪ ಉದ್ಧಾರ ಆಗೋಣ ಅಂತ. ಖಂಡಿತ ಸಾಲ ಕೊಡಿಸ್ತೀರಾ ತಾನೇ ನನಗೆ? ಸಾರ್, ನಂದು ಸಂಘದಲ್ಲಿ ಸಾಲ ಎಷ್ಟಿದೆ ನೋಡ್ಬಿಟ್ಟು ಹೇಳಿ ಸಾರ್. ನಿಮ್ಮದು ಇನ್ನೂ 15,000 ಆಯ್ತಮ್ಮ. ಬಡ್ಡಿ ಎಲ್ಲ ಸೇರಿನೇ 15,000 ಐತೆ. ಹೋದ ತಿಂಗಳು ಇದೇ ಡೈಲಾಗ್ ಹೇಳಿದ್ರಿ, ಕಟ್ಟಲೇ ಇಲ್ಲ. ಈ ತಿಂಗಳು ಇದೇ ಮಾಡ್ತಾ ಇದ್ದೀರಾ. ಏನು ಮಾಡ್ತಿರೋ ಏನು ಕತೆನೋ, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ. ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ ತಿಂಗಳು ದುಡ್ಡು ಕಟ್ರಿ ಅಂತ. ಸಾರ್ ನಂದು ನೋಡ್ಬಿಟ್ಟು ಹೇಳಿ ಸಾರ್. ನಂದು ಸಾಲ ಎಷ್ಟಾಯ್ತು ಹೇಳಿ ಸಾರ್. ರತ್ನಮ್ಮ, ನಿಮ್ಮದು ಅಷ್ಟೇ ಐತಮ್ಮ, 25,000 ಐತೆ. ಸಾರ್, ಸರಿಯಾಗಿ ನೋಡ್ಬಿಟ್ಟು ಹೇಳ್ರಿ. ಕಣ್ಣು ಕಾಣ್ತದೆ ಇಲ್ವ? ಸ್ಪೆಕ್ಸ್ ಆದ್ರೆ ಹಾಕ್ಕೊಂಡು ನೋಡ್ರಿ. ಮೊನ್ನೆ 2 ಕಂತು ಕಟ್ಟಿದ್ದೀನಲ್ಲ ಸಾರ್. ಎಲ್ಲ 21,000 ಇರಬೇಕು. 25,000 ಅಂತ ಹೇಳ್ತಾ ಇದ್ದೀರಲ್ಲ ಸಾರ್. ನಿಮ್ಗೇನಾದರೂ ತಲೆ ಕೆಟ್ಟಿದೆಯಾ ಸಾರ್? ಬುಕ್ಕಲ್ಲಿ ಬರ್ದೈತೆ, ಎಲ್ಲೂ ಹೋಗಲ್ಲ. ನಿಂದು 25,000 ರೂಪಾಯಿನೇ ಸಾಲ ಇರೋದು. ನಾನೇನು ಸುಳ್ಳು ಹೇಳಲ್ಲ. ನೀನೇನು ನಮ್ಮ ಅತ್ತೆ ಮಗಳ ಸುಳ್ಳು ಹೇಳೋಕ್ಕೆ? ಅಲ್ಲ ಸಾರ್, ನಾವು ಕಟ್ಟೋ ದುಡ್ಡೆಲ್ಲನೂ ಚೆನ್ನಾಗಿ ತಿಂದು ಹಿಂಗೆ ಹೊಟ್ಟೆ ಬೆಳೆಸ್ಕೊಂಡಿದ್ದೀರಲ್ಲ ಸಾರ್. ನಾಚಿಕೆ ಮಾನ ಮರ್ಯಾದಿಲ್ವ ಸರ್ ನಿಮಗೆ? ನಾವು ಸಾಲ ಕಟ್ಟೋದನ್ನು ನೀಟಾಗಿ ತಗೊಂಡೋಗಿ ಬ್ಯಾಂಕಿಗೆ ಕಟ್ರಿ. ಅದನ್ನ ಬಿಟ್ಬಿಟ್ಟು ನೀವೇ ತಿಂದರೆ ಹಿಂಗೆ ಆಗೋದು. ನಮಗೆ ಬಡವ್ರಿಗೆಲ್ಲ ಮೋಸ ಮಾಡಬೇಡಿ ಸರ್. ನಂದು 25,000 ಅಲ್ಲ ಇರೋದು, ಎಲ್ಲ 21,000 ಇರುತ್ತೆ. ಸರಿಯಾಗಿ ನೋಡ್ರಿ. ನಾನು ಪೆನ್ನು ಪೇಪರ್ ತಗೊಂಡು ಮನೆಗೆ ನೀಟಾಗಿ ಬರ್ದಿಕ್ಕೊಂಡಿರ್ತೀನಿ. ಏನಮ್ಮ ಹೇಳ್ತಾ ಇದೆಯಾ ನೀನು? ನಿಂದು ಸಾಲ ಇನ್ನು 25,000 ಐತೆ. ಎಲ್ಲ ನನಗೆ ಮಕ್ಮಲ್ ಟೋಪಿ ಹಾಕ್ತಾ ಇದ್ದೀರಲ್ಲ ನೀವು. ಏ ರತ್ನಿ, ನಿಂದು 25,000ನೇ ಸಾಲ ಇರೋದು. ಸುಮ್ಮನೆ ಕುತ್ಕೋ. ಸಾರ್, ನನಗೆ ಸಾಲ ಎಷ್ಟು ಕೊಡ್ತಾರೆ ಅಂತ ಒಂದ್ಸರಿ ನೋಡ್ಬಿಟ್ಟು ಹೇಳಿ ಸಾರ್. ಎಷ್ಟು ಬರುತ್ತೋ ಅಷ್ಟು ಕೊಟ್ಬಿಡಿ ಸರ್. 1 ರೂಪಾಯಿ ಇಟ್ಕೊಳ್ದಂಗೆ ನನಗೆ ಎಲ್ಲ ಕೊಡಿ ಸರ್. ಅಲ್ವೇ ಲಕ್ಷ್ಮಿ, ನಿನಗೆ ಲೋನು? ನನ್ನ ಹತ್ರ ಕಾಫಿ ಪುಡಿಗೂ ಕಾಸಿಲ್ಲ ಅಂತಿದ್ದೆ. ಇವಾಗ ಲೋನ್ ಕಟ್ಟಕ್ಕೆ ಎಲ್ಲಿಂದ ಬರುತ್ತೆ ಕಾಸು? ಸಾರ್, ಇವಳ ಹತ್ರ ಕಾಫಿ ಪುಡಿಗೂ ಕಾಸಿಲ್ವಂತೆ ಸರ್. ಪಾಪ, ಲೋನ್ ಹೆಂಗೆ ಕೊಡ್ತೀರಾ ಸರ್ ನೀವು? ಯಾವ ಗ್ಯಾರಂಟಿ ಮೇಲೆ ಕೊಡ್ತೀರಾ ಸರ್ ಅವಳಿಗೆ? ನಾವಂತೂ ಶ್ಯೂರಿಟಿ ಹಾಕಲ್ಲಪ್ಪ. ನಮ್ಮ ಹತ್ರ ಕಾಫಿ ಪುಡಿಗೂ ಕಾಸಿಲ್ಲ, ಉಪ್ಪು ಮೆಣಸಿಗೆ ಕಾಸಿಲ್ಲ ಅಂತ ಡೈಲಾಗ್ ಹೊಡಿತಾಳೆ. ನಾವಂತೂ ಸೈನ್ ಹಾಕಲ್ಲ. ಅದು ಹೆಂಗೆ ಕೊಡ್ತೀರೋ ನಾವು ನೋಡ್ತೀವಿ. ನೀನು ಸುಮ್ಮನೆ ಕುತ್ಕೊಳ್ಳಲೆ, ನಾನು ಹೆಂಗೋ ಕಟ್ತೀನಿ. ನೋಡ್ರಮ್ಮ, ಈ ಸಂಘದ್ದು ಸಾಲ ತೀರೋವರೆಗೂ ನಾನು ಯಾರಿಗೂ 1 ರೂಪಾಯಿ ಕೊಡೋದಿಲ್ಲ. ಎಲ್ಲರೂ ಬ್ಯಾಲೆನ್ಸ್ನ ಕ್ಲಿಯರ್ ಮಾಡಿರಿ, ಆಮೇಲೆ ಲೋನ್ ತಗೊಳ್ರಿ. ಅದುವರೆಗೂ ನಾನು ಯಾರಿಗೂ ಸಾಲ ಕೊಡೋದಿಲ್ಲ. ಸಾರ್ ಹಂಗೆ ಅನ್ಬೇಡಿ ಸರ್, ಪ್ಲೀಸ್ ಸರ್. ನನಗೊಬ್ಳಿಗೆ ಸಾಲ ಕೊಡಿ ಸರ್. ಇಲ್ಲಮ್ಮ, ನಾನು ಯಾರಿಗೂ 1 ರೂಪಾಯಿ ಕೊಡೋದಿಲ್ಲ. ನನಗೆ ಮಕ್ಮಲ್ ಟೋಪಿ ಹಾಕ್ತಾ ಇದ್ದೀರಾ ನೀವೆಲ್ಲ ದುಡ್ಡು ಕಟ್ಟೋವರೆಗೂ ನಾನು ಯಾರಿಗೂ ಸಾಲ ಕೊಡೋದಿಲ್ಲ. ಸರಿ, ನಾನು ಬರ್ತೀನಿ. ನಂಗೆ ಟೈಮ್ ಆಯಿತು, ಬ್ಯಾಂಕಿಗೆ ಹೋಗಬೇಕು. ಮೂದೇವಿಗಳ ನಾಚಿಕೆ ಆಗಲ್ವಾ ನಿಮಗೆ? ನನಗೆ ಬರೋ ಲೋನು ಹಾಳು ಮಾಡಿಬಿಟ್ರಲ್ಲ. ನಿಮಗೆ ಒಳ್ಳೇದಾಗ್ತದ? ಈ ಜನ್ಮದಾಗ ಉದ್ಧಾರ ಆಗಲ್ಲ ನೀವೆಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಬರೀ ಕಾಲ್ಪನಿಕವಾದದ್ದು, ಇದು ಯಾರಿಗೂ ಸಂಬಂಧಪಟ್ಟಿದ್ದಿಲ್ಲ.